ನಾಳೆ ಹೈ ವೋಲ್ಟೇಜ್ ಮ್ಯಾಚ್ ಇದೆ, ಪಂಜಾಬ್ ವರ್ಸಸ್ RCB. ಸತತ ಕಾಯುವಿಕೆಗೆ ನಾಳೆ ಆದರೂ ಕೊನೆ ಆಗುತ್ತಾ ಅಂತ ಹೇಳಿ ಸಾಕಷ್ಟು ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ದಾರೆ. ಈ ಸಲ ಆದರೂ ಕಪ್ ನಮ್ದಾಗುತ್ತಾ ಅಂತ ಹೇಳಿ. ಯಾಕಂದರೆ 17 ಸೀಸನಿಂದ ಈ ಸಲ ಕಪ್ ನಮ್ದೆ ಅಂತ ಹೇಳ್ಕೊಂಡು ಬರ್ತಾ ಇದ್ರು. ಆದರೆ ಇದುವರೆಗೂ ಕಪ್ ಎತ್ತೋಕ್ಕಾಗಿರಲಿಲ್ಲ. ಹೀಗಾಗಿ ಈ ಸರಿ ಮತ್ತೆ RCB ಫೈನಲ್ಗೆ ಬಂದಿದೆ. ಅದು ಪಂಜಾಬ್ ಜೊತೆ ಹೈ ವೋಲ್ಟೇಜ್ ಮ್ಯಾಚನ್ನು ನಾಳೆ ಆಡುತ್ತೆ. ಈ ಎಲ್ಲರೂ ಕೂಡ ಕಾಲೇಜಿನ ಯುವಕ ಯುವತಿಯರು ಕೂಡ ತುಂಬ ಕ್ಯೂರಿಯಾಸಿಟಿಯಿಂದ ವೇಟ್ ಮಾಡ್ತಾ ಇದ್ದಾರೆ ನಾಳೆ ಫೈನಲ್ ಮ್ಯಾಚ್ಗೆ ಯಾರು ಚೆನ್ನಾಗಿ ಆಡ್ತಾರೆ, ಈ ಸಾದ್ರೂ ಕಪ್ ಗೆಲ್ಲೇಬೇಕು ಅಂತ ಹೇಳಿ ಒಂದು ಎಕ್ಸೈಟ್ಮೆಂಟಲ್ಲಿದ್ದಾರೆ. ಯುವಕರಿದ್ದಾರೆ, ಮಾತಾಡ್ಸೋಣ. ಅವರು ಯಾವ ಥರ ಎಲ್ಲ ಪ್ಲ್ಯಾನನ್ನು ಮಾಡ್ಕೊಂಡಿದ್ದಾರೆ ನಾಳೆ ಮ್ಯಾಚ್ ನೋಡೋಕೆ, ಏನು ಅನಿಸುತ್ತೆ ಅವ್ರಿಗೆ ಅಂತ. ಈಗ ಸತತವಾಗಿ 18 ವರ್ಷ ಆಯ್ತು, ಈ ಸೀಸನ್ 18ನೇದ್ದು. ಈ ಸಾರ ಕಪ್ ಗೆಲ್ಲುತ್ತಾ RCB? ಈ ಸಲ ಪಕ್ಕ ನಮ್ಮದೇ ಕಪ್ಪು, RCBನೇ ಗೆಲ್ಲೋದು. ಎರಡು ಪಂಜಾಬ್ ಮತ್ತೆ RCB ಫಸ್ಟ್ ಟೈಮೇ ಗೆಲ್ತಿರೋದು. ಆದರೂ ನಮ್ಮ RCBನೇ ಗೆಲ್ಲೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪಂಜಾಬ್ ಟೀಮ್ನು ತುಂಬ ಸ್ಟ್ರಾಂಗ್ ಇದೆ, ಬೌಲಿಂಗ್ ಬ್ಯಾಟಿಂಗ್ ಫೀಲ್ಡಿಂಗಲ್ಲಿ ಕೂಡ ನೋಡಿದರೆ. ನಿನ್ನೆ ಮುಂಬೈ ಜೊತೆ ಮ್ಯಾಚ್ ನೋಡಿದ್ರಿ, ಕ್ವಾಲಿಫೈಯರಲ್ಲಿ ಅವರು ಈಗಾಗಲೇ ಬಂದರು ಫೈನಲ್ಗೆ. ನೋಡಿದರೆ ತುಂಬ ಸ್ಟ್ರಾಂಗ್ ಅನ್ಸುತ್ತಾ ಈ ನಮ್ಮ RCB ಮ್ಯಾಚ್ ಹೋಲಿಸಿದ್ರೆ? ಅಲ್ಲ, ಸ್ಟ್ರಾಂಗ್ ಇರ್ಬೋದು, ಬಟ್ ನಮ್ಮ RCB ಫಾರ್ಮಲ್ ಇದೆ ಈಗ. ಪಕ್ಕ ಈ ಸಲ ಗೆದ್ದೇ ಗೆಲ್ಲುತ್ತೆ. ಯಾಕಂದ್ರೆ ಕೊಹ್ಲಿ ಬೇರೆ ರಿಟೈರ್ಮೆಂಟ್ ತಗೊಂಡಿದ್ದಾರೆ. ಸೊ ಅದಕ್ಕೆ ಟೆಸ್ಟಿಗೆ ರಿಟೈರ್ಮೆಂಟ್ ತಗೊಂಡಿದ್ದಾರೆ. ಈ ಸಲ ಪಕ್ಕ ಗೆದ್ದೇ ಗೆಲ್ಲುತ್ತೆ ಅಂತ. ಹೌದಾ? ನಾಳೆ ಯಾರು ಚೆನ್ನಾಗಿ ಆಡ್ತಾರೆ? RCBನೇ, ಬೇರೆ ಮಾತೇ ಇಲ್ಲ. ನಾಳೆ ಮ್ಯಾಚ್ ಏನು ಪ್ಲ್ಯಾನನ್ನು ಮಾಡ್ಕೊಂಡಿದ್ರಿ? ಹೆಂಗೆ ಏನು ಹುಡುಗರ ಜೊತೆ ಎಲ್ಲ ನೋಡಿಕೊಂಡು ಏನು ಆ ಥರ ಪ್ಲ್ಯಾನ್ ಹೆಂಗೆ ಏನು? ಸರ್, ನಾನು ಹಾಸ್ಟೆಲ್ ಇರೋದು, ಬೂದಾಳ್ ರೋಡ್ ಹಾಸ್ಟೆಲ್ ಅಲ್ಲಿ. ಸರ್, ನಾವು ಆಲ್ರೆಡಿ ಈಗ ಪಟಾಕಿ ತಂದಿದೀವಿ, ಕೇಕ್ ಕೂಡ ಆರ್ಡರ್ ಕೊಟ್ಟಿದೀವಿ. ಮತ್ತೆ ನಮ್ಮ ಫ್ರೆಂಡ್ಸ್ ಎಲ್ಲ ಬೈಕ್ ರ್ಯಾಲಿ ಹೋಗ್ಬೇಕು ಅಷ್ಟೊತ್ನಲ್ಲಿ. ಅಂದ್ರೆ 11ವರೆಗೆ RCB ಕಪ್ ಲಿಫ್ಟ್ ಮಾಡಿದ್ಮೇಲೆ ಸಿಟಿಲಿ ಬೈಕಲ್ಲಿ ರೌಂಡ್ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದೀವಿ. ಈ ಸಲ RCB ಕಪ್ ಹೊಡೆಯೋದನ್ನ ಪಂಜಾಬ್ ಆಗಲಿ ಇನ್ನೊಂದು ಟೀಮ್ ಆಗಲಿ ಯಾರಿಂದನೂ ತಡೆಯೋಕ್ಕಾಗಲ್ಲ. ನಾನು RCB ಡೈಯಾರ್ಡ್ ಫ್ಯಾನು, ಚಿಕ್ಕ ವಯಸ್ಸಿಂದನೂ RCB ಫ್ಯಾನ್, RCB ಸಪೋರ್ಟ್ ಮಾಡ್ಕೊಂತಾನೆ ಬಂದಿದ್ದೀನಿ. ನನ್ನ ಎಕ್ಸಾಮ್ ಅಲ್ಲೂ ಕೂಡ ಇಷ್ಟು ಕ್ಯೂರಿಯಾಸಿಟಿ, ಇಷ್ಟು ಎಕ್ಸೈಟ್ಮೆಂಟ್ ಇರ್ತಾ ನಾಳೆ ಮ್ಯಾಚಿಗೆ ಮಾತ್ರ ನಾನು ತುಂಬಾ ಎಕ್ಸೈಟ್ ಆಗಿದ್ದೀನಿ ಸರ್. ನಾಳೆ RCB 11ವರೆ ಕಪ್ ಲಿಫ್ಟ್ ಮಾಡುತ್ತೆ. ಇದನ್ನ ಎಲ್ಲರೂ ನೋಡ್ತೀರಿ, ಸೆಲೆಬ್ರೇಟ್ ಮಾಡ್ತೀವಿ ಸರ್. ಸೆಲೆಬ್ರೇಷನ್ ಯಾವ ಥರ ಪ್ಲಾನ್ ಇದೆ ಹೇಳಿದ್ನಲ್ಲ ಸರ್, ಕೇಕ್ ಆರ್ಡರ್ ಕೊಟ್ಟಿದ್ದೀವಿ, ಪಟಾಕಿ ತಂದಿದ್ದೀವಿ, ಮತ್ತೆ ಬೈಕ್ ಆಲ್ರೆಡಿ ರೆಡಿ ಇದೆ ಸರ್. ಮತ್ತೆ ಬೈಕಲ್ಲಿ ರ್ಯಾಲಿ ಅಲ್ಲ ಅಷ್ಟು ಈಗ ಸತತವಾಗಿ 17 ಸೀಸನ್ ಅಲ್ಲೂ ಗೆಲ್ಲಕ್ಕಾಗಿಲ್ಲ. ಈ ಸರಿ ಎಷ್ಟು ಭರವಸೆ ಗೆಲ್ಲುತ್ತೆ ಅಂತ ಹೆಂಗೆ ಸರ್? ಒಂದೊಂದ್ಸಲ ಒಂದೊಂದ್ ತರ, ಅಂದ್ರೆ ಒಂದ್ಸಲ ಕ್ಯಾಪ್ಟನ್ಸಿ ಸರಿ ಇರ್ತಾ ಇರಲಿಲ್ಲ, ಒಂದ್ಸಲ ಮ್ಯಾನೇಜ್ಮೆಂಟ್ ಅಲ್ಲಿ ಟೀಮ್ ಸೆಲೆಕ್ಟ್ ಮಾಡೋಕ್ ಬರ್ತಿರ್ಲಿಲ್ಲ, ಒಂದ್ಸಲ ಬೌಲಿಂಗ್ ಅಲ್ಲಿ ಚೆನ್ನಾಗಿದ್ರೆ ಮಿಡಲ್ ಆರ್ಡರ್ ಇರ್ತಿರ್ಲಿಲ್ಲ, ಓಪನರ್ ಸರಿ ಇಲ್ದಿದ್ರೆ ಫಿನಿಶ್ ಮಾಡಕ್ ಯಾರು ಇರ್ತಿರ್ಲಿಲ್ಲ. ಈ ಸಲ ಮಾತ್ರ ಸರ್ ನಾನು ನೋಡಿರೋಂಥ ಟೀಮ್ ಯಾವ ವರ್ಷನೂ ಇರ್ಲಿಲ್ಲ. ಈ ಸಲ ಓಪನರ್ಸ್ ಇದ್ದ ಹಿಡಿದು, ಮಿಡಲ್ ಆರ್ಡರ್ ಇದ್ದ ಹಿಡಿದು, ಫಿನಿಶರ್ಸ್ ಇದ್ದ ಹಿಡಿದು, ಬೌಲರ್ಸ್ ಆಗಿರ್ಬೋದು, ಎಲ್ಲ ತರದ ಮ್ಯಾನೇಜ್ಮೆಂಟ್ ಅಂದ್ರೆ ಈ ಸಲ ಮಾತ್ರ ತುಂಬಾನೇ ಒಳ್ಳೆ ಟೀಮ್, ಎಲ್ಲ ಚೆನ್ನಾಗಿದೆ ಸರ್. ಅದಕ್ಕೆ ಈ ಸಲ RCB ಕಪ್ ಹೊಡೆಯುತ್ತಂತ ತುಂಬಾ ಆಶ್ಚರ್ಯ. ನನ್ನ ಫೇವ್ರೇಟ್ ಕೊಹ್ಲಿ ಸರ್. ಹೌದಾ? ನಾಳೆ ಮತ್ತೆ 50 ಬರುತ್ತಾ? ನಾಳೆ ಖಂಡಿತವಾಗ್ಲೂ ಕೊಹ್ಲಿ 50 ಹೊಡಿತಾರೆ ಸರ್. 100 ಆಗುತ್ತಿಲ್ಲ, ಯಾಕಂದ್ರೆ ಫೈನಲ್ ಮ್ಯಾಚ್ ಆಗಿರೋದ್ರಿಂದ ಅಬೌಟ್ 200 ಹೊಡೆಯೋದು ತುಂಬಾನೇ ಕಷ್ಟ. ಬಟ್ ಅವರಂತೂ 50 ಹೊಡಿತಾರಂತ ನನ್ ಗ್ಯಾರಂಟಿ ಇದೆ. ಇನ್ನೊಬ್ಬ ನಿಂಗೆ ಯಾವ ತರ ಎಕ್ಸೈಟ್ಮೆಂಟ್ ಇದೆ? ನಿಂಗೆ ಯಾರಂದ್ರೆ ಇಷ್ಟ? ಸರ್, ನಮಗೂ ಕೊಹ್ಲಿನೇ ಇಷ್ಟ. ನಮ್ಮ ಇಂಡಿಯನ್ ಬೌಲರ್ಸ್ ಎಸ್ಪೆಷಲಿ ಭುವನೇಶ್ವರ್ ಕುಮಾರ್ ಆಗಲಿ, ಆಮೇಲೆ ಸುಯೇಶ್ ಶರ್ಮಾ ಆಗಲಿ, ಯಂಗ್ ಟ್ಯಾಲೆಂಟು, ಅವರು ಈ ಸಲ ತುಂಬ ಚೆನ್ನಾಗಿ ಆಡಿದ್ದಾರೆ. ಆ್ಯಂಡ್ ಎಸ್ಪೆಷಲಿ ಈ ಸಲ ಎಕ್ಸೈಟ್ಮೆಂಟ್ ಇದೆ ಫೈನಲ್ ಮ್ಯಾಚ್ ನೋಡೋಕ್ಕೆ. ಯಾಕಂದರೆ ಈ ಎರಡೂ ವೆಲ್ ಬ್ಯಾಲೆನ್ಸ್ ಟೀಮ್ಸ್ ಇದ್ದಾವೆ. ಸೊ ಫೈಟ್ ಚೆನ್ನಾಗಿರುತ್ತೆ ನೋಡೋಕ್ಕೆ. ಎಷ್ಟೇ ಫೈಟ್ ಇದ್ರು RCBನೇ ಗೆಲ್ಲಿ ಅಂತ ನಮ್ಮ ಆಸೆ. ಪಂಜಾಬ್ ಈಸಿಯಾಗಿ ತಗೋಬಾರ್ದು ಅಂತ. ಹೌದು, ಯಾವುದೇ ಎಸ್ಟರ್ಡೇ ಮ್ಯಾಚ್ ನೋಡ್ದಂಗೆ ಮುಂಬೈ ಎಷ್ಟೇ ಚಾಂಪಿಯನ್ಸ್ ಆಗಿದ್ರು ನಿನ್ನೆ ಅಂಡರ್ ಪ್ರೆಷರಲ್ಲಿ ಶ್ರೇಯಸ್ ಅವರು ಎಷ್ಟು ಈಸಿಯಾಗಿ ಅವ್ರ ಸ್ಟೇಟ್ಮೆಂಟ್ ಏನು ಹೇಳಿದ್ರು, ಒಂದು ಏನು ವಾರ್ ಸೋತಿಲ್ಲ, ಬ್ಯಾಟಲ್ ಅಷ್ಟೇ ಸೋತಿರೋದು ಅಂತ. ಸೊ ಅದನ್ನ ಸ್ಟೇಟ್ಮೆಂಟ್ ನಾವು ಲೈಟ್ ಆಗಿ ತಗೋಬಾರ್ದು. ಸೊ ಪಂಜಾಬ್ನು ಈಕ್ವಲಿ ಸ್ಟ್ರಾಂಗ್ ಇದೆ. ಲೆಟ್ಸ್ ಹೋಪ್ RCB ವಿನ್. ಈ ಸಲ ಕಪ್ ನಮ್ದೆ. ನಾಳೆ ಬ್ಯಾಟಿಂಗ್ ಆದ್ರೆ ಚೆನ್ನಾಗಿರುತ್ತೆ, ಬೌಲಿಂಗ್ ಆದ್ರೆ ಚೆನ್ನಾಗಿರುತ್ತೆ? ನಾಳೆ ಫಸ್ಟ್ ಚೇಜಿಂಗ್ಗೆ ಇದ್ರೆ ಬೆಟರ್. ಯಾಕಂದ್ರೆ ನಮ್ ಚೇಜ್ ಮಾಸ್ಟರ್ ಕೊಹ್ಲಿನ ನಾವು ಹೇಳಕ್ ಬರಲ್ಲ. ಅವರು ಮತ್ತೆ ಒಂದು ಕಪ್ ಗೆದ್ರು ಅಂದ ತಕ್ಷಣ ಅವರು ಮತ್ತೆ ರಿಟೈರ್ಮೆಂಟ್ ಆಗ್ಬೋದು. ಸೊ ಚೇಜ್ ಮಾಸ್ಟರ್ ಇನ್ನೊಂದ್ಸಲ ಅವ್ರ ಚೇಜಿಂಗ್ ನೋಡೋದೇ ನಮ್ಗೆ ಆಸೆ. ನಿಮ್ಗೆ ಯಾರಂದ್ರೆ ಇಷ್ಟಮ್ಮ? ನಾಳೆ ಮ್ಯಾಚ್ ಯಾವ ತರ ಪ್ಲಾನ್ ಇದೆ ಏನು? ವಿರಾಟ್ ಕೊಹ್ಲಿ ಇಸ್ ಮೈ ಫೇವ್ರೆಟ್ ಬ್ಯಾಟ್ಸ್ಮನ್. ಆಕ್ಚುಲಿ ಸ್ಟಾರ್ಟಿಂಗ್ ಇಂದ ಕೊನೆ ಆರ್ಡರ್ ವರ್ಗು ಇಷ್ಟು ವರ್ಷದ ನಾವು RCB ಟೀಮ್ ನೋಡಿದ್ ಬೇರೆ, ಈ ವರ್ಷ ನೋಡ್ತಿರೋದು ಬೇರೆ. ಪ್ರತಿಯೊಬ್ಬರು ಜೀವ ಕೊಟ್ಟಾಡ್ತಿದ್ದಾರೆ ಅಂಡ್ ಎಲ್ಲರೂ ಅವ್ರವ್ರ 100% ಕೊಟ್ಟಾಡ್ತಿದ್ದಾರೆ. ಆ ಎಫರ್ಟ್ಸಿಗೆ ಒಂದು ಬೆಲೆ ಸಿಗುತ್ತೆ ಅನ್ನೋದು ನಮ್ದೆಲ್ಲ ಹೋಪ್ಸ್. ಅಂಡ್ ನಾವು ಇವತ್ತಿನವರೆಗೂ RCB ಕಪ್ ಗೆಲ್ಲತ್ತೆ, ನಾವು ಸೆಲೆಬ್ರೇಷನ್ ಮಾಡ್ತೀವಿ ಪ್ರತಿ ಸಲ. ಈ ಸಲ ಕಪ್ ನಮ್ದೇ ಅಂತಿದೀವಿ. ಈ ವರ್ಷ ಅದೆಲ್ಲರ ಕನಸು ನನ್ಸಾಗ್ಲಿ ಅನ್ನೋದೇ ನನ್ನ ಆಸೆ.
ನಿಮ್ಗೆ ಫೇವ್ರೇಟ್ ನಾಳೆ ಯಾರು ಚೆನ್ನಾಗಿ ಆಡ್ಬೋದು? ನಾಳೆ ಆಬ್ವಿಯಸ್ಲಿ ರಜತ್ ಪತಿದಾರ್, ಸಾಲ್ಟ್ ಪ್ರತಿಯೊಬ್ರು ಅವ್ರು ಚೆನ್ನಾಗೇ ಆಡ್ತಾರೆ. ಬಟ್ ಅವ್ರ ಲಕ್ ಒಂದೊಂದ್ಸಲ ಮ್ಯಾಟರ್ ಆಗುತ್ತೆ. ಅಂಡ್ ಸ್ಟೇಡಿಯಂ ನಾವೆಲ್ಲ ಆಡ್ತಿದೀವಿ, ಪಿಚ್ ಕೂಡ ಮ್ಯಾಟರ್ ಆಗುತ್ತೆ. ಸೊ ಎಲ್ಲರೂ ಆಡ್ಲಿ ಅನ್ನೋದು ನನ್ನ ಆಸೆ. ಅಂಡ್ ಕೊಹ್ಲಿ 50 ಹೊಡಿಬೇಕು ಅನ್ನೋದು ಇನ್ನೂ ಜಾಸ್ತಿ ಆಸೆ. ನಾಳೆ ಸೆಲೆಬ್ರೇಷನ್ ಯಾವ ತರ ಇರುತ್ತೆ ಗೆದ್ರೆ? ಸರ್ ಆಬ್ವಿಯಸ್ಲಿ ಆ ಸೆಲಿಬ್ರೇಷನ್ಗೆ ಒಂದು ಮಿತಿನೇ ಇಲ್ಲ ಅನ್ಕೊಂತೀನಿ. ಇಷ್ಟು ವರ್ಷ ಇರೋದನ್ನ ನಾವು ಬಸ್ಟ್ ಔಟ್ ಆಗ್ಬಿಡ್ತೀವೇನೋ ಅನ್ನೋ ಒಂದು ಆ ಕಣ್ಣಲ್ಲಿ ಅಳು ಬರುತ್ತೋ ನಗು ಬರುತ್ತೋ ಏನು ಗೊತ್ತಾಗ್ತಿರಲ್ಲ ಸರ್. ಆ ಖುಷಿನೇ ಬೇರೆ ಸರ್. ಅದೇ ಹೇಳಕ್ ಆಗ್ತಿಲ್ಲ ಸರ್. ಆ ಥರ ಎಕ್ಸೈಟ್ಮೆಂಟ್, ಆ ಥರ ಖುಷಿ. ಇನ್ನ ವಿನ್ ಆಗ್ದೇನೆ ಫೈನಲ್ಸಿಗೆ ಬಂದು ಎಷ್ಟು ಖುಷಿಲಿ ಇದೀವಿ. ವಿನ್ ಆದ್ರೆ ಏನಾಗತ್ತೋ ಗೊತ್ತಿಲ್ಲ ಸರ್. ನಾವು ಹೇಳಮ್ಮ, ನೀವೇನ್ ಹೇಳ್ತೀರಿ? ನಾಳೆ ಮ್ಯಾಚ್ ಇದೆ, RCB ಮ್ಯಾಚ್. ತಾವು ಮ್ಯಾಚ್ ಕ್ರಿಕೆಟ್ ನೋಡ್ತೀರಾ? ಸರ್ ನೋಡ್ತೀನಿ. ನಿಮ್ಗೆ ಯಾರು ಇಷ್ಟ? ಕೊಹ್ಲಿ. ಹೌದಾ? ಎಲ್ಲರೂ ಕೊಹ್ಲಿ ಫ್ಯಾನೇ? ಸರ್ ಕೊಹ್ಲಿ ಫ್ಯಾನ್. ಯಾಕೆ? ಬ್ಯಾಟಿಂಗ್ ಫಸ್ಟ್ ಇಂದಾನು ನೋಡ್ಕೊಂತ ಬರ್ತಾ ಇರೋದು ಕೊಹ್ಲಿನೇ ಇರೋದು ಸರ್. ಇದು ನಾವು ಬಿಟ್ಟಿಲ್ಲ, ಚೆನ್ನಾಗೇ ಆಡ್ಕೊಂತ ಬರ್ತಿದ್ದಾರೆ. ಸೊ ನಾವು ಕೊಹ್ಲಿ ಫ್ಯಾನ್ಸ್ ಸರ್. ನಾಳೆ ಗೆಲ್ಲುತ್ತಾ RCB? ಸರ್ 100% ಗೆಲ್ಲುತ್ತೆ ಸರ್. ಕೊಹ್ಲಿ ನಾಳೆ ಚೆನ್ನಾಗಿ ಆಡ್ತಾರೆ? ಸರ್ ಆಡ್ತಾರೆ. 100%. ಸರ್ ಕಪ್ ಗೆಲ್ಲಕ್ಕಾಗಿಲ್ಲ. 17 ಸೀಸನ್ ಆಯ್ತು, ಈಗ 18ನೇ ಸೀಸನ್ ಆಗಿಲ್ಲ. ಈ ಸರಿ ಗೆದ್ದೇ ಗೆಲ್ಲುತ್ತೆ ಸರ್. ಈ ಸತಿ ಕಪ್ ನಮ್ದೇ. ಹೌದಾ? ನೀವೇನ್ ಹೇಳ್ತೀರಮ್ಮ? ಅದೇ ಸರ್, ಈ ಸತಿ ಕಪ್ ನಮ್ದೆ. ಈ ಸತಿ ಗೆಲ್ಲೇಬೇಕು. ಹೌದಾ? ಅದೇ ವಿಶ್ ನಮ್ದೆ. ಹೇಗಿರುತ್ತೆ ಸೆಲೆಬ್ರೇಷನ್ ನಾಳೆ? ಎಲ್ಲ ಜೋಶ್ ಎಲ್ಲ ಹೇಗಿದೆ? ಫುಲ್ ನಿಮ್ಮ ಹಾಸ್ಟೆಲ್ ಎಲ್ಲ ಬರೀ ಇದೇ ಚರ್ಚೆ ಆಗ್ತಾ ಇತ್ತಾ ಈಗ? ಇಲ್ಲ ಸರ್, ನಾನು ಮನೆಯಲ್ಲಿರೋದು, ಹಾಸ್ಟೆಲ್ ಎಲ್ಲ ಫುಲ್ ಅದೇ ಯಾವ ತರ ಟಾಕ್ ಆಗ್ತಾ ಇರುತ್ತೆ ಈಗ ಕಪ್ RCB ಫೈನಲ್ ಬಂದ್ಮೇಲೆ? ಫುಲ್ ಖುಷಿಯಲ್ಲಿ ಓಡಾಡ್ತಿರ್ತಾರೆ ಎಲ್ಲರೂ. ಹೌದಾ? ತುಂಬಾ ಮಾತಾಡ್ತಾ ಇರ್ತಾರೆ ಇದ್ರ ಬಗ್ಗೆನೇ. ಹಾ ನೀನ್ ಹೇಳ್ತೀಯಮ್ಮ? ಸರ್ ಅದೇ ಏನಂದ್ರೆ RCB ಅವ್ರು ಗೆದ್ರೆ ನಮ್ಮ ಯಂಗ್ಸ್ಟರ್ಸಿಗೆ ಮೊದಲೇ RCB ಅಂದ್ರೆ ಒಂಥರ ಎನರ್ಜಿ ಒಂಥರ ಜಾಸ್ತಿನೇ ಬರುತ್ತೆ. ಅದರಲ್ಲೂ ಅವ್ರು ಗೆದ್ರೆ ತುಂಬ ಖುಷಿ ಆಗುತ್ತೆ. ನಮ್ಮ ಸೆಲೆಬ್ರೇಷನ್ ಯಾವ ಥರ ಇರುತ್ತೆ ಅಂತಂದ್ರೆ, ನಾವೆಲ್ಲ ಫ್ರೆಂಡ್ಸ್ ಸೇರಿ ನೋಡೋಣ ಅನ್ಕೊಂಡಿದೀವಿ. ಗೆದ್ರೆ ಏನು ಫುಲ್ ಚಿಲ್ಲಾಗಿ ಫುಲ್ ಎಂಜಾಯ್ ಮಾಡಿ ಇರ್ತೀವಿ ಅಂತ ಹೇಳ್ಬೋದು. ಈ ಸತಿ ಕಪ್ ನಮ್ದೇ ಅಂತ ನಾನು ಶೋರಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಕಾಲೇಜಲ್ಲಿ ಹೇಗಿದೆ ಕ್ರಿಕೆಟ್ ಜ್ವರ ಈಗ RCB ಫೈನಲ್ ಬಂದ್ಮೇಲೆ ಹೆಂಗಿದೆ? ನಾಟ್ ಓನ್ಲಿ ಬಾಯ್ಸ್ ಅಷ್ಟೇ ಇದ್ರ ಬಗ್ಗೆ ಮಾತಾಡ್ತಿಲ್ಲ, ಇವನ್ ಗರ್ಲ್ಸ್ ಕೂಡ ಅಷ್ಟೇ ಫುಲ್ ಏನು ಎಕ್ಸೈಟ್ ಆಗಿದ್ದಾರೆ. ಅವ್ರಿಗೆ ಕೂಡ ತುಂಬಾ ಇಂಟ್ರೆಸ್ಟ್ ಇದೆ. ಸೊ ಏನಾದ್ರೂ ಇನ್ ಕೇಸ್ RCB ಗೆದ್ದೇ ಗೆಲ್ಲುತ್ತೆ. ಗೆದ್ರೆ ನಿಜ ಬಾಯ್ಸ್ ಗರ್ಲ್ಸ್ ಎಲ್ಲರೂ ಸೇರಿ ಸೆಲೆಬ್ರೇಟ್ ಮಾಡಕ್ ಇಷ್ಟಪಡ್ತೀವಿ. ಖುಷಿ ಇದೆ. ನಾಳೆ ಯಾರು ಚೆನ್ನಾಗಿ ಆಡ್ತಾರೆ? ನಿಮ್ಮ ಫೇವರೇಟ್ ಯಾರು? ನನ್ನ ಫೇವ್ರೇಟ್ ಬಂದು ಸಾಲ್ಟ್. ಆಸ್ ವಿರಾಟ್ ಕೊಹ್ಲಿ ಇಷ್ಟನೇ, ಬಟ್ ಸಾಲ್ಟ್ ಮೇಲೆ ಸ್ವಲ್ಪ ಜಾಸ್ತಿ ಇಷ್ಟ. ಅವ್ರು ಚೆನ್ನಾಗಿ ಆಡ್ತಾರೆ ಅಂತ. ಸೊ ಅವ್ರ ಇಷ್ಟ ಸರ್. ಸ್ಟ್ರೈಕ್ ರೇಟ್ ತುಂಬಾ ಸ್ಪೀಡ್ ಆಗಿರುತ್ತೆ, ಚೆನ್ನಾಗಿ ಆಡ್ತಾರೆ ಅಂತ, ಒಳ್ಳೊಳ್ಳೆ ಶಾಟ್ ಆಡ್ತಾರೆ ಅಂತ. ಸರ್ ಆಡ್ತಾರೆ. ಓಕೆ, ಥ್ಯಾಂಕ್ ಯು ಸರ್. ಇದಿಷ್ಟು ಈ ಯುವಕ ಯುವತಿಯರ ಮಾತು. ನಾಳೆ ಸೆಲೆಬ್ರೇಷನ್ಗೆ ಎಲ್ಲ ನಾನು ಪ್ರಿಪೇರ್ ಆಗಿದ್ದೀವಿ. ನಾಳೆ ಮ್ಯಾಚು ಗೆದ್ದೇ ಗೆಲ್ಲುತ್ತೆ. ನೀವು ಆ ಸೆಲೆಬ್ರೇಷನನ್ನು ನೋಡಬೇಕು. ಕಣ್ತುಂಬುವಂಥ ಕೆಲಸವನ್ನ ಎಲ್ಲರೂ ಸೇರಿ ಮಾಡ್ತೀವಿ. ಈ ಸರಿ RCB ಕಪ್ ಗೆದ್ದೇ ಗೆಲ್ಲುತ್ತೆ. ಆ ಸೆಲೆಬ್ರೇಷನಲ್ಲಿ ನಾವು ಭಾಗಿಯಾಗೇ ಆಗ್ತೀವಿ ಅನ್ನೋ ಮಾತನ್ನು ಯುವಕ ಯುವತಿಯರು ಹೇಳಿರುವಂಥದ್ದು. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಮಹದೇವ್ ಬಿಜಿ, ನ್ಯೂಸ್ ಫಸ್ಟ್, ದಾವಣಗೆರೆ.